ತೀನ ರಾಘವೇಂದ್ರರವರ ರಚನೆಯ ಈ ಕೃತಿ ಧಾರ್ಮಿಕ ಕ್ಷೇತ್ರದಲ್ಲಿ ಬೆಲೆ ಕಟ್ಟಲಾಗದಂತಹ ಕಣಜ. ಏಕೆಂದರೆ ಅನೇಕ ಧರ್ಮಗಳು, ಜನಜೀವನಗಳು, ಅನೇಕ ರಾಜ್ಯಗಳು ಬಂದು ಹೊರಟು ಹೋಗಿವೆ. ಆದರೆ ವೇದಗಳು ಇಂದಿಗೂ ಚೈತನ್ಯವನ್ನು ಹೊಂದಿ ಹೊಸದಾಗಿಯೇ ಇದೆ. ಎಲ್ಲರೂ ತಮ್ಮ ತಮ್ಮ ಮಾರ್ಗದಲ್ಲಿ ಪೂರ್ಣತೆಯನ್ನು ಕಾಣುವುದೇ ವೇದಗಳ ಸಂದೇಶ. ಈ ಸ್ವಾತಂತ್ರ್ಯವನ್ನೇ ನಮ್ಮ ವೇದಗಳು ಸಾರಿ ಹೇಳುವುದು. ಯಾರಿಗೂ ತೊಂದರೆಯಾಗದೆ ಎಲ್ಲರೂ ತಮ್ಮ ತಮ್ಮ ರೀತಿಯಲ್ಲಿ ಜೀವಿಸುವುದೇ ವೇದಧರ್ಮ. ಇದರಲ್ಲಿ ಯಾರಿಗೂ ಯಾವುದೇ ಒತ್ತಡವಿಲ್ಲ ಎನ್ನುವುದನ್ನು ತೀನ ರಾಘವೇಂದ್ರರವರು ಇದರಲ್ಲಿ ವಿವರಿಸಿದ್ದಾರೆ. ಯಜುರ್ವೇದದ ಮುಖ್ಯ ಆಚರಣೆ ಎಂದರೆ ಯಜ್ಞವೇ. ಯಜುಸ್ ಎಂದರೆ ಕರ್ಮ ಮಾಡುವುದು, ಅವರವರಿಗೆ ನಿಯಮಿತವಾದ ಕಾರ್ಯವನ್ನು ಮಾಡುವುದು ಎಂದರ್ಥ. ಈ ಕರ್ಮದಿಂದಲೇ ಜಗತ್ತಿನ ಸರ್ವಕರ್ಮಗಳು, ಜನಜೀವನವೂ ಚಾಲನೆಯಲ್ಲಿದೆ. ಈ ಯಜ್ಞದಿಂದಲೇ ಜನರಿಗೆ ಸಂಪತ್ತು, ಸಂತೋಷವೂ ಲಭಿಸುತ್ತದೆ. ಯಾವುದನ್ನು ನಾವು ಪರಮಾತ್ಮನ ಹೆಸರಿನಲ್ಲಿ ಕೊಡುತ್ತೇವೆಯೋ ಅದು ತ್ರಿಗುಣವಾಗಿ ಪರಿಶುದ್ಧವಾದ ರೀತಿಯಲ್ಲಿ ನಮಗೆ ಹರಿದು ಬರುತ್ತದೆ. ಇದೇ ಯಜ್ಞದ ರಹಸ್ಯವೆಂಬುದು ಈ ಕೃತಿಯಲ್ಲಿ ಉದಾಹರಣೆಯ ಸಹಿತ ವಿವರಿಸಲ್ಪಟ್ಟಿದೆ. ಯಜ್ಞವೆಂದರೇನು? ಯಜ್ಞವನ್ನು ಯಾರಿಗಾಗಿ ಮಾಡುತ್ತಾರೆ? ಯಜ್ಞವನ್ನು ಏಕೆ ಮಾಡಬೇಕು? ಯಜ್ಞವನ್ನು ಮಾಡುವವರು ಯಾರು? ಈ ಯಜ್ಞಾಧಿಪತಿ ಯಾರು? ಯಜ್ಞದ ರೀತಿ ವಿಧಾನಗಳೇನು? ಯಜ್ಞದ ಫಲವನ್ನು ಅನುಭವಿಸುವವರು ಯಾರು? ಯಜ್ಞಕ್ಕೂ ಮತ್ತು ಹೋಮಕ್ಕೂ ಇರುವ ವ್ಯತ್ಯಾಸಗಳೇನು? 40 ಅಧ್ಯಾಯಗಳು ಹಾಗೂ 688 ಶ್ಲೋಕಗಳನ್ನು ಹೊಂದಿರುವ ಯಜುರ್ವೇದ ಸಾರ ಈ ಎಲ್ಲ ಸಕಲ ಪ್ರಶ್ನೆಗಳಿಗೂ ಸಮಂಜಸವಾದ ಉತ್ತರವನ್ನು ನೀಡುತ್ತದೆ. ಜೀವನದ ಮುನ್ನುಡಿಯಲ್ಲಿ ಧರ್ಮದ ದಾರಿದೀಪವಿಲ್ಲದೆ ಅಪಘಾತವು ಶತಸಿದ್ಧ. ಈ ಧರ್ಮದ ದಾರಿದೀಪವು ನಮಗೆ ವೇದ, ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮದಂತಹ ಗ್ರಂಥಗಳಿಂದಲೇ ದೊರೆಯುತ್ತದೆ. ಈ ನಿಟ್ಟಿನಲ್ಲಿ ತೀನ ರಾಘವೇಂದ್ರರವರ ಯಜುರ್ವೇದ ಸಾರ ಮಹತ್ವವಾದ, ಅಪರೂಪವಾದ ಮತ್ತು ಅತ್ಯುನ್ನತವಾದ ಕೃತಿ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ರಾಜರಾಜೇಶ್ವರಿ ನಗರದ ಪ್ರಕೃತಿ ಪ್ರಕಾಶಕರ ಮೂಲಕ ಅಚ್ಚುಕಟ್ಟಾಗಿ ರೂಪಿತಗೊಂಡಿರುವ ಈ ಪುಸ್ತಕ 405 ಪುಟಗಳನ್ನು ಒಳಗೊಂಡಿದೆ. ಇದರ ಬೆಲೆ 500 ರೂಪಾಯಿಗಳು.